ಪುರಿಯನ್ನ ನಿಮಗೆ ಮನಸ್ಸಿಗೆ ಬಂದಾಗೆ ತಿಂದು ಬಿಸಾರಿ. ರಘುಪತಿ 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 ರಘುಪತಿ, ನೀನು ನನ್ನ ಹಳೆಯ ಗೆಳೆಯ ಅಂತ ಮರ್ಯಾದೆಯಿಂದ ಹೇಳಾಕತ್ತೇನೆ. ಈಗಿನ ವಿಶ್ವಸಂಸ್ಥೆ ಅಧ್ಯಕ್ಷ ಸ್ಥಾನ ನನಗೆ ಈಗಲೇ ಬಿಟ್ಟು ಕೊಡ. ಗೆಳೆಯ, ಹಳೆಯ ಗೆಳೆಯ, ಸ್ನೇಹ ಅಂತ ಒಳಗೊಳಗೆ ಶ್ರೀಮಂತರು ಒಂದೇ ತಟ್ಟೆಲನ್ನ ತಿಂದು ಮೂರ್ತಿರ್ತಾರೆ. ಜಗದ ನಿಯಮ ಇತ್ತು ಸಮಾದ ನಾಚಿಕಟ್ಟದೆ. ಹಳೆಯ ಸ್ನೇಹಿತ ಅಂತ ಯಾವ ಬಾಯಿಂದ ಮಾತಾಡ್ತಿದ್ಯಾ? ಸ್ನೇಹ ಸಂಬಂಧವೆಂದರೆ ಜೀವಕ್ಕೆ ಜೀವ ಕೊಡುವುದು ವಿನಃ ಈ ನಿನ್ನ ದೇಹ ಜೀವ ತೆಗೆಯುವುದಲ್ಲ. ನಿನಗೆ ಅಧಿಕಾರ ಆಯ್ತಿದ್ರೆ ಅವತ್ತೇ ನನ್ನ ರಾಜೀನಾಮೆ ಪತ್ರಕ್ಕೆ ಸಹಿ ಹಾಕಿ ಮುಂದಿನ ಅಧ್ಯಕ್ಷ ಇವನೇ ಸಾಬೀತು ಮಾಡುತ್ತಿದ್ದೆ. ಆದ್ರೆ ನನಗೆ ಸಿಟ್ಟು ತಂದು ನನ್ನ ಬಾಲ ಕಳೆದು ಪ್ರಾಣ ತೆಗೆಯೋದು ಕ್ರೂರಿಯಾದಲ್ಲಿ ನೀನು ಮನುಷ್ಯನಲ್ಲ, ನೀನು ಮನುಷ್ಯನಲ್ಲ, ರಾಕ್ಷಸ ರಾಕ್ಷಸ. ರಾಕ್ಷಸ ಅಂದರೂ ಪರವಾಗಿಲ್ಲ. ಈಗಿನ ಅಧ್ಯಕ್ಷ ಸ್ಥಾನಕ್ಕೆ ಬೇಗನೆ ರಾಜೀನಾಮೆ ಕೊಡು. ಇಲ್ಲದಿದ್ದರೆ ಕಪಲೆ ನೋಡ್ರೆ ಮುಗೀತೇನೋ ಮೂರ್ಖ, ನಿನ್ನ ಮೋಸದ ಕೆಲಸ. ಬೇಗ ಬೆಟ್ಟು ಬಿಡುದಲ್ಲ. ಅನ್ನ ನೀರಿಲ್ಲದ ಆನಂದ ಇಬ್ಬರು ಕಂದ ಮಕ್ಕಳು ಬಲುತ್ತಿರಬೇಕು. ಬೇಗನೆ ಬೆಟ್ಟು ಬಿಡು ಬೆಟ್ಟ. ಮಕ್ಕಳು ಜೀವನ ಪೂರ್ತಿಯಾಗಿ ನಗಬೇಕಾದ್ರೆ ರಘುಪತಿ ನನ್ನ ನಿನ್ನ ಜಯಂತಲ್ಲಿರುವ 400 ಕೆಲಸ ಆ ಜಾಗ ನನಗೆ ಪಟ್ಟಿದ್ದೀನ ಅಂತ ಸಹಿ ಹಾಕು. ಇಲ್ಲದಿದ್ದರೆ ಸಾಯುವವರೆಗೂ ಅನ್ನ ನೀರಿಲ್ಲದೆ ಇರಬೇಕಾಗುತ್ತದೆ. ಆ ನಿನ್ನಿಬ್ಬರ ಮಕ್ಕಳು ನನ್ನ ನಿನ್ನ ಜಂಟಿಯಲ್ಲಿರುವ 400 ಎಕರೆ ಜಮೀನು ಕೈ ಹಾಕಿದೆಯಾ? ನಾನು ನನ್ನ ಒಡ ಹುಟ್ಟಿದ ತಮ್ಮನಂತೆ ನಂಬಿದೆ. ಹೇ ಬೆಟ್ಟ, ಇವರ ಮಾತು ಚೆನ್ನಾಗಿ ನೆನಪಿನಲ್ಲಿಟ್ಕೋ. ಉತ್ತರ ಕರ್ನಾಟಕದ ಪವಿತ್ರ ಬರದ ಭೂಮಿಯ ವಿಜಯಪುರ ಜಿಲ್ಲೆಯಾಗಿ ಜನಿಸಿ ಆಧ್ಯಾತ್ಮದ ಅಧ್ಯಾಯ ಮಾಡಿ ವಿಶ್ವಕಂಡ ಶ್ರೇಷ್ಠ ನೆನೆಸಿಕೊಂಡ ವಿಜಯಪುರ ಜ್ಞಾನ ಯೋಗಾತ್ಮ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಜ್ಞಾನ ಯೋಗಿ ಅಂತಾರೆ. ಹಸಿರು ಬಂದ ಬಡ ಮಕ್ಕಳಿಗೆ ಉಚಿತ ಊಟ ಹಾಗೂ ಉಚಿತ ಶಿಕ್ಷಣವನ್ನು ನೀಡಿ ಬಡವರ ಬಾಳಿನ ಭಾಗ್ಯನಿಧಿಯಾದ ತುಮಕೂರಿನ ಸಿದ್ಧಗಂಗಾ ಮಠದ ಡಾಕ್ಟರ್ ಮಹಾಸ್ವಾಮಿಗಳಿಗೆ ದಾಸೋಹ ಯೋಗಿ
ಅಂತರಾದ ಗುರು ಅಂತರಾಳದ ಕಂತೆರೆ ನೋಡಿ ಜಗದ ಅಂಧಕಾರಗಳ ಸಾವಿರಾರು ಸಪ್ತಸ್ವರಗಳು ರಚಿಸಿ ಆ ರಾಗಕ್ಕೆ ಸಾಹಿತ್ಯ ಸಂಗೀತದ ಚೈತನ್ಯ ತುಂಬಿದ ಗದುಗಿನ ಗಾನ ಯೋಗಿ ಪಂಡಿತ ಪಂಚಾಕ್ಷರಿ ಪುಟ್ಟರಾಜ ಗವಾಯಿಗಳಿಗೆ ಗಾನ ಯೋಗಿ ಅಂತಾರೆ. ಆದ್ರೆ ತನ್ನ ಪ್ರವರ್ಧನೆಯನ್ನು ಈ ಭೂಮಿಗೆ ಸುರಿಸಿ ಈ ಭೂಮಿಯಿಂದ ಬರುವ ಪ್ರತಿಯೊಂದು ಅನ್ನದ ಕಾಳನ್ನು ಪ್ರತಿಯೊಂದು ಜೀವರಾಶಿಗೆ ಅನ್ನದಾನ ಮಾಡುವ ಈ ಅನ್ನದಾತನಿಗೆ ನೇಗಿಲ ಯೋಗಿ ಅಂತಾರ. ಯಾರ ಚಾಪಕ್ಕ ಅವರ ಬಾಲಿ ಅವರ ಬಚಾವಾಗ್ಬೋದು. ಆದ್ರೆ ಈ ಅನ್ನದಾತ ನೇಗಿಲ ಯೋಗಿ ಚಾಪ ಗುರಿಯಾದ್ರ ಸುಟ್ಕೊಂಡು ಹೋಗ್ತೀವಿ. गोगाता के दो जते तारापुर पिता रहते हैं खासो खासो हाल बोलते हाल ಕೊಡುತ್ತೆ. ಆದ್ರೆ ನಾವು ಅದೇ ಹಾಲನ್ನು ಕೊಡದೆ ತಯಾರಿಯತ್ತೆ ನಂಬಿಕೆ ನಾಯಿವಿನೋ ಈ ಪತ್ರಕ್ಕೆ ನಾನು ಸಹಿ ಮಾಡಲಾರೆ ಕಟ್ಟ ಮಾಡಲಾರೆ. ನನಗೆ ಅಲ್ಲ ರಘುಪತಿ, ನನಗಾಗಿ ಡಿಸೆಂಟ್ ಐತಂದ್ರ ನನ್ನ ಗೆಳೆಯಾದಿವಿ ನಿನಗಿಟ್ಟು ಬಾಳಲ್ಲ ಬಿಡ. ರಘುಪತಿ ಸಹಿ ಹಾಕುತ್ತಿದ್ದಾರೆ. ಅಕ್ಷರದಲ್ಲಿ ಸತ್ಯವನ್ನು ಮಾಡಿಬಿಡಲೇ. ಕೇವಲ ಆದಿಯಾಗಿ ಪರಮಾತ್ಮ ನನ್ನ ಪ್ರಾಣ ತೆಗೆವೆಯ ರಾಮರ ಚರಿತ್ರೆ ನೀವು ತಿಳಿದುಕೊಂಡು ಮಾಡ್ತಿರ್ಬೇಕನ್ಸುತ್ತೆ. ನನ್ನ ಸಹಾಯದಿಂದಲೇ ಬೇಕು ಸಂಪತ್ತು ಸಾಧನೆ ಮಾಡಿ ಶ್ರೀಮಂತರಾಗಿ ಈಗ ನನಗೆ ಶಿಕ್ಷೆ ಕೊಡುವಷ್ಟು ದೊಡ್ಡವನಾದೆ ಯಾವ ದಾರೋ ಬಾಂಡನ ಇನ್ನತ್ತೆ ಹಾಕಿರ್ತ ನನ್ನ ಶ್ರೀಮಂತಿಗೆ ದೊಡ್ಡದಲ್ಲ ಬೆಟ್ಟ. ಯಾಕೆ ಹಣ ಹಣ ದೊಡ್ಡ ದೊಡ್ಡ ಅಂತ ಪಡ್ಕೊತಿದ್ಯಾ? ನೀನು ಅಪ್ಪನನ್ನ ಅಪ್ಪದ ಹುಟ್ಟಿದ ಕಿರಿಮದ ಅಂತ ತಿಳಿದು ಸಹಿ ಮಾಡ್ತೀನಿ. ದಾರೋ ಭದ್ರನ ಗುರುವಿನಿಂದೊಂದು ನಮಸ್ಕಾರ ಇದೆ. ನಾನು ಇಟ್ಟಲ್ಲ ಮಾತಿದ್ದ ಒಂದು ಸಾಂದದ ಕಥೆ ಹೇಳ್ತಾರೆ ಕೇಳ. ಬರುವಿನಿಂದಲ ಮತ್ತದೊಳಗೆ ಮೆರೆಯುತ್ತಿರುವ ಕರ್ನಾಟಕ ದೇಶದ ಕಾಳಿಂಗನೆಂದೆಂಬ ಬೆಲ್ಲದವರುವ ಕುಂದು ಹಸುಗಳನ್ನು ಹಡಿದುಕೊಂಡು ರೈತರು ಹೊರಟಾಗ ಹತ್ತಿದ ಮನೆ ಮಧ್ಯದವಳೆ ಅರ್ಬುತಾನಂದೆಂಬ ವ್ಯಾಘ್ರನ ಸಂಕರೆ ಹಾರಿ ಬಂದ. ಏ ಪುಣ್ಯಕೋಟಿ, ನೀ ನನಗೆ ಎಂದು ಆರಿದಾಗ ಆ ಪುಣ್ಯಕೋಟಿ ಕಥೆಯ ಕೇಳಿ ಅರ್ಬುತ ತನ್ನ ಪ್ರಾಣ
ಎಲ್ಲಿದೆಯಾ ಪುಣ್ಯಕೋಟಿಯ ಸಿಂಗಾರ? ನಾನು ಭೂತಾಂತಪ್ಪ ಯಾಕೆ ಗೊತ್ತಿಲ್ಲ? ಇವನು ದತ್ತಪ್ಪ ದತ್ತದತ್ತ ಆಚರತ್ತು ಬಂದಿರುವ ಶಂಕರಪ್ಪ. ಅಲ್ಲ ರಘುಪತಿ, ತಾನೇ ಹಿಂದೆ ಬಾ 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 ನಾನು ಹೋಗು ಮನಸ್ಸು ಹೋಗು ಹೋಗು ರಘುಪತಿ, ನಿನ್ನೀಗ ನಾನು ಜೀವಂತವಾಗಿ ಬೆತ್ತರನ್ನು ಸಾಗಿದೆ. ರಘುಪತಿ ರಾಘವ ರಾಜಾವ ಸತಿ ಸದಾವ ಓ ರಮೇ ಬೇಗ ಈ ರಘುಪತಿಯ ಕೆಲಸ ಮುಗಿಸಿಬಿಡಿ. ಎಲ್ಲ ಅಂದ್ರೆ ಸುತ್ತು ಯಾರಿಗೆ ಯುದ್ಧದ ಭೀತಿ ಶುರುವಾಗಿತ್ತು. ಓ ರಮೇ ರಮೇ ಪಾಂಡವರನ್ನೇ ಬರೋಣ ಸಾರ್ಥ್ಯಕ್ಕೆ ಉಳಿಸೋದಕ್ಕೆ ಸಾರ್ಥ್ಯ ಕೃಷ್ಣನು ನೀನಲ್ಲ. ಎಲ್ಲಿ ಬೆರಳಲ್ಲಿಟ್ಕೊಂಡು ಓಡಾಡುವ ಅರ್ಜುನನು ನಾನಲ್ಲ. ಈ ಪೌರುಷವಾಗ್ತಿರುವ ಮೀಸೆ ನಾನು ಮಾಡಿ ಹೇಳ್ತೀನಿ. ನಾನವಾಗಿ ನೋಡ್ಕೊಳ್ಳೋ ನನ್ನ ಮಗು ಮೇಲಾನೆ ಮಾಡಿ ಹೇಳ್ತೀನಿ. ನಿಮ್ಮಲ್ಲಿ ಒಬ್ಬ ಅನ್ಕೊಂಡ್ರು, ಒಬ್ಬನೇ ಒಬ್ಬ ಅನ್ಕೊಂಡ್ರು, ನಿನ್ನಕ್ಕಿಂತ ಒಂದು ಕ್ಷಣ ಮುಂಚೆ ಸತ್ರು ನಾನು ಮೀಸೆಗೀಸಿ ನನ್ನ ಜವಾರ ಕೇಳ್ತೀನಿ. ನಿಮ್ಮಲ್ಲಿ ಯಾವನು ಉಳಿಯಲ್ಲ. ಆ ನನ್ನ ಬಜರಂಗಿ ನಿಮ್ಮಲ್ಲಿ ಯಾವನು ಉಳಿಸಲ್ಲ. ಏ ಬೆಟ್ಟ ಯಮನಿಗೆ ಬರ್ಸಕ್ಕಾಗತ್ತೇನೋ? ಹಾಗೆ ಗಟ್ಟಿ ಆಗಿದ್ರೆ ಯಮನ ಆ ಬ್ರಹ್ಮ ಬಂದ್ರೆ ಏನು ಮಾಡಕ್ಕಾಗಲ್ಲ. ಒಟ್ಟು ಮಾತಿಗೆ ನೀ ಅತ್ತ ಕೆಲಸ ಮಾಡೋನೇ ರಘುಪತಿ. ನನಗೆ ಇಂಥ ಮೋಸದ ಮಾತಾಡ್ತೀರಿ ಮಕ್ಕಳ. ಮೋಸದ ಮಾತಲ್ಲ ಗೆಳೆಯ, ನಾನಕ್ಕಲ್ಲೇ ನೀನ ಸೈತೆ. ಈಗ ನೀನು ನನ್ನನ್ನು ಬಂದು ಬೀಗುತ್ತಿರಬಹುದು. ಆದ್ರೆ ಮುಂದಾದ ದಿನ ನಿನ್ನನ್ನು ಕೊಂದು ಬಿಸಿ ರಕ್ತ ಕುಡಿಯೋ ದಿನ ಬಂದೇ ಬರುತ್ತೆ. ಹೆಣ್ಣುಗಾವುಗಳ ಹಾಲು ಕುಡಿದು ಗಂಡು ಗಂಟ ಹಾಕಿ ಇಡೀ ಬುದ್ಧಿಗನಕ್ಕೆ ಕಟ್ಟು ಮಾಡಿಸಿ ಬದರಂಗಿಯ ಅವತಾರ ವ್ಯಕ್ತಿಯಲ್ಲಿ ಒಣಗ ಬೆಳ್ಳಿಯ ಕಡೆಯಂತೆ ಮಿಂಚಿ ಬರುತ್ತಿರುವ ನನ್ನ ಬದರಂಗಿ ನಿನ್ನನ್ನು ದೇವರಿಗೆ ಬಿಟ್ಟರಂಗಿ ಕೋಣದಂತೆ ಓಡಾಡಿಸಿ ಕಡಿದು ನಿನ್ನ ಬಿದ್ದು ರಕ್ತ ಕುಡಿಯಲು ಬಿಡಲಾರೆ ರಕ್ತ ಬಿಡಲಾರೆ. ನೆನಪಿರಲಿ ನನ್ನ ಅಳಿಯ ಬಜರಂಗಿ.
ರಘುಪತಿ ಅರೋಗತೆ ಕಪಾಲೆ ಹೇ ಕಪಾಲೆ ಗೌರೇ ಈ ಶವವನ್ನು ಇದೇ ನೆಲ ಮನೆಯಲ್ಲಿ ಹಾಕಿ ವೆಚ್ಚಬೇಡ ಈ ವಿಷಯ ನನ್ನ ನಿನ್ನ ಮತ್ತೆ ಬಿಟ್ಟು ಮೂರನೆಯವನಿಗೆ ತಿಳಿಯಲೇ ಆಯ್ತು ಗೌರೇ ಆಯ್ತು मारे तो हाथी को मारा, लूटे तो भंडार में लौटा। ಬೇಟೆಯಾಡಿದರೆ ದೊಡ್ಡ ದೊಡ್ಡ ಆನೆಯನ್ನೇ ಬೇಟೆಯಾಡಬೇಕಾ? ಇಲ್ಲ, ಇಂಥ ಶ್ರೀಮಂತರ ಮನೆಯನ್ನೇ ಬೇಟೆಯಾಡಬೇಕು. ನೋಡ್ರಿ, ಏನಿದು ಈ ರಘುಪತಿಯ ಕೆಲಸ? ಮುನಿರತ್ನ ಮೆಚ್ಚಿದ ನಾನಿನ್ನ ಮಾತಿಗೆ ಮುನಿರತ್ನ ಅದಕ್ಕೆ ಕದ್ರು ಹೋಗುದು ಮನ, ನಾನೇ ಕದ್ರು ಹೋಗೋದು ಮನ. ಅಡಿಕೆ ಕದ್ದ ವರ್ಷದ ದೊಡ್ಡ ಆನೆಯವರಿಲ್ಲ, ಜೀವನ ಪೂರ್ತಿಸದೆ ಕರೆಕ್ಟ್ ಬೇಕಪ್ಪ, ಕರೆಕ್ಟ್. ಮನುಷ್ಯನಿಗೆ ಸಾವು ಅಂತ ಬಂದ್ರೆ ದುಡ್ಡಲ್ಲಿದ್ದು ಹೊರಟಾಗ್ತೇ ತೆಗಿತಾರೆ. ಅದಕ್ಕೆ ಡಾಕ್ಟರ್ ಆಗಬೇಕು, ಎಲ್ಲ ನೋಡ್ರಿ, ಈ ಪರಮ ಸ್ನೇಹಿತನನ್ನು ಕೊಂದದ್ದು ಮಹಾ ಅಪರಾಧವಲ್ಲವೇ? ಅಪರಾಧ ಅದು ನಿಜ. ಮುನಿರತ್ನ, ಯಾವ ಈ ಜಗತ್ತಿನಾಗ ಶಾಟ್ ಮುಂದೆ ಬಂದಿದ್ರ ನೀಯತ್ನೆ ತೊಡೆದು ಮುಂದೆ ಬಂದಿರಂಗಿಲ್ಲ. ಅಪರಾಧಗಳನ್ನು ದುಡ್ಡು ಮಾಡಬೇಕಂದ್ರೆ ಇಂಥ ದೊಡ್ಡ ಇದು ಜಗತ್ತ ನಿಯಮ ಐತಿ. ಯಾರಾದ್ರೂ ಮುಂದೆ ಬಂದಿದ್ರ ನೀ ಎತ್ತಿನಿಂದ ಬಂದಿರಲ್ಲ. ಏನಂತೆ ಮುನಿರತ್ನ, ಇರಲಿ, ಈ ವಿಷಯವನ್ನು ನೀನು ಗೌಪ್ಯವಾಗಿಟ್ಟುಕೊಂಡು ನನ್ನ ಪರಮ ಸ್ನೇಹಿತನಾಗಿ ನನ್ನ ಕೊಲೆಯಾಡಿತು. ವಿಶ್ವಾಸದಿಂದ ನಿಸ್ವಾರ್ಥದಿಂದ ನಿರಾಳಾಗಿ ನನ್ನೊಂದಿಗೆ ನೀನು ಬಾಳು ಬದುಕಿದ್ದಾರೆ. ಮುನಿರತ್ನ, ನಾನು ಗಳಿಸಿದ ಆಸ್ತಿಯಲ್ಲಿ ನಿನಗೂ
ನಿನಗೆಲ್ಲ ಒಂದು ಭಾಗ ಕೊಡ್ತದ ಏನಂತೀಯ ಓಕೆ ಓಕೆ ಬೆಟ್ಟಪ್ಪ ಓಕೆ ಅಣ್ಣ ಇಲ್ಲದವರಿಗೆ ಅಣ್ಣ ಹಾಕಿ ದುಡ್ಡು ಇಲ್ಲದವರಿಗೆ ದುಡ್ಡು ಕೊಟ್ಟು ಕಷ್ಟದಲ್ಲಿ ಇರುವವರಿಗೆ ಕರು ತೋರಿ ಕಾಪಾಡಿಕೊಂಡು ಬಂದ ಈ ಬೆಟ್ಟಪ್ಪನ ಮನೆತನದ ಬೇರೆ ಯಾವುದಾದರೂ ಬೀದಿ ನಾಯಿ ಎಂದು ಮಗಳು ಬಂದಲ್ಲ ಅದಕ್ಕೆಲ್ಲ ಕಡೆ ಈ ಬೇರೆ ಬೇರೆ ತರ್ಪಾಲ ಮಾಡುವ ಈ ಬೆಟ್ಟಪ್ಪನ ಕೆಪಾಸಿಟಿ ಬೆಟ್ಟಪ್ಪ ರೋಗಿ ಬಯಸಿದ್ದಾನೆ ಡಾಕ್ಟರ್ ಹೇಳಿದ್ದಾನೆ ಪಾಪಂ ಪಾಪ ಕರ್ಮ ಪಾಪಾತ್ಮ ಪಾಪ ಸಂಭವ ನೋಡಿ ಮನುಷ್ಯನಿಗೆ ಮೀಟರ್ ಇರ್ಬೇಕು ಅಂದ್ರೆ ಧೈರ್ಯ ಧೈರ್ಯ ಇರ್ಬೇಕು